ಎಲ್ರಿಗೂ ನಮಸ್ಕಾರ. ಸತತ ತ್ರಿವಿಧ ದಾಸೋಹ ಪರಿಶ್ರಮದಿ ಸರಳ ಜೀವನ ಬೋಧಿಸಿದ ಶತಮಾನದ ಸ್ವಾಮಿಗಳ ಪುಣ್ಯಭೂಮಿ, ದೇವರಾಯನ ದುರ್ಗ ಬೆಟ್ಟ ಹೊತ್ತ ಸಿದ್ಧ ಪುರುಷರ ತಪೋಭೂಮಿ, ಪ್ರಾತಸ್ಮರಣೀಯರ ಹಾಗೂ ಸೌರಶಕ್ತಿಯ ನೆಲೆ ಕಲ್ಪತರು ನಾಡಿದು, ಶೈಕ್ಷಣಿಕ ಬೀಡಿದು ನಮ್ಮ ತುಮಕೂರು. ಕಲ್ಪತರು ನಾಡು ಎಂದೇ ಪ್ರಸಿದ್ಧವಾಗಿರುವ ತುಮಕೂರಿನ ಪ್ರವಾಸಿ ತಾಣಗಳಲ್ಲಿ ಒಂದಾದ ದೇವರಾಯನ ದುರ್ಗ ಕ್ಷೇತ್ರದ ಹೆಸರಿನೊಂದಿಗೆ ನಮ್ಮ ಚಿಲುಮೆ ಮಹಿಳಾ ಕಳಂಜಂ ಒಕ್ಕೂಟದ ಕಾರ್ಯವೈಖರಿಯ ಕಿರು ಪರಿಚಯವನ್ನು ಈ ಚಿತ್ರಣದ ಮೂಲಕ ತಿಳಿಯಪಡಿಸುತ್ತೇವೆ. 2005ರಲ್ಲಿ ಚಿಲುಮೆ ಮಹಿಳಾ ಕಳಂಜಂ ಒಕ್ಕೂಟವು ರಚನೆಯಾಗಿದ್ದು, ದಿನಾಂಕ 9/2/2011 ಟ್ರಸ್ಟ್ ಕಾಯ್ದೆ ಅಡಿಯಲ್ಲಿ ನೋಂದಣಿಯಾಗಿದ್ದು, ಈ ಒಕ್ಕೂಟದಲ್ಲಿ 16 ಜನ ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿದ್ದೇವೆ. ಈ ಚಿಲುಮೆ ಮಹಿಳಾ ಒಕ್ಕೂಟದಲ್ಲಿ 303 ಕಳಂಜಂ ಸಂಘಗಳನ್ನು ರಚನೆ ಮಾಡಿ 4744 ಜನ ಸದಸ್ಯರನ್ನು ಒಳಗೊಂಡಿದೆ. ಒಕ್ಕೂಟವು ಬಡತನ ನಿರ್ಮೂಲನೆ ಮತ್ತು ಮಹಿಳಾ ಸಬಲೀಕರಣಗೊಳಿಸುವ ಉದ್ದೇಶದಿಂದ ಪ್ರಾರಂಭವಾದ ಈ ಸಂಸ್ಥೆಯು ನಿರಂತರ ಸೇವೆಯನ್ನು ಕಳಂಜಿಯಂ ಸದಸ್ಯರಿಗೆ ಒದಗಿಸುತ್ತಿದೆ. ಸದಸ್ಯರಿಗೆ ಅಗತ್ಯಗಳಿಗನುಗುಣವಾಗಿ ಕಾಲಕಾಲಕ್ಕೆ ಸಾಲ ಸೌಲಭ್ಯಗಳನ್ನು ರಾಷ್ಟ್ರೀಕೃತ ಬ್ಯಾಂಕ್ಗಳಾದ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ಗಳಿಂದ ಸಂಘಗಳಿಗೆ ಸಾಲ ಸೌಲಭ್ಯಗಳನ್ನು ಒದಗಿಸುತ್ತಾ ಬಂದಿದೆ. ಪ್ರತಿ ವರ್ಷದ ಆರಂಭದಲ್ಲಿ ಸಂಘದ ಎಲ್ಲ ಸದಸ್ಯರಿಗೂ ಉಚಿತ ಕ್ಯಾಲೆಂಡರ್ ವಿತರಿಸಲಾಗುತ್ತಿದೆ. ಏಪ್ರಿಲ್ ತಿಂಗಳಿನಲ್ಲಿ ಒಕ್ಕೂಟದ ಎಲ್ಲ ಸಂಘಗಳಿಗೂ ಲೆಕ್ಕ ಪರಿಶೋಧನೆ ಮಾಡಿಸಲಾಗುವುದು. ಜೂನ್ ತಿಂಗಳಿನಲ್ಲಿ ಎಲ್ಲ ಸಂಘದ ಸದಸ್ಯರಿಗೆ ಉಚಿತವಾಗಿ ತರಕಾರಿ ಬೀಜಗಳನ್ನು ನೀಡಲಾಗುತ್ತಿದೆ. ಒಕ್ಕೂಟದ ವತಿಯಿಂದ ರಾಷ್ಟ್ರೀಯ ದಿನಾಚರಣೆಗಳಾದ ಸ್ವಾತಂತ್ರ್ಯ ದಿನಾಚರಣೆ, ಗಾಂಧಿ ಜಯಂತಿ, ವರ್ಲ್ಡ್ ಡಯಾಬಿಟಿಸ್ ಡೇ, ವರ್ಲ್ಡ್ ಕ್ಯಾನ್ಸರ್ ಡೇ, ವಿಶ್ವ ಮಹಿಳಾ ದಿನಾಚರಣೆ, ವರ್ಲ್ಡ್ ಹ್ಯಾಂಡ್ ವಾಶ್ ಡೇ, ವರ್ಲ್ಡ್ ಹೆಲ್ತ್ ಡೇ, ವಿಶ್ವ ಯೋಗ ದಿನಾಚರಣೆ, ದಾದಿಯರ ದಿನಾಚರಣೆಗಳನ್ನು ಮತ್ತು ಪರಿಸರ ದಿನಾಚರಣೆಗಳನ್ನು ಪ್ರತಿ ವರ್ಷವೂ ಆಚರಣೆ ಮಾಡಲಾಗುತ್ತಿದೆ. ಚಿಲುಮೆ ಮಹಿಳಾ ಕಳಂಜಂ ಮ್ಯೂಚುವಲ್ ಫೆಡರೇಷನ್ ಮತ್ತು ದಾನ್ ಪೀಪಲ್ಸ್ ಸಂಸ್ಥೆ ಸಹಯೋಗದಲ್ಲಿ ಸ್ಥಾಪಿತವಾಗಿರುವ ಪುನಶ್ಚೇತನ ಕೇಂದ್ರದಿಂದ ಪರಸ್ಪರ ಬೆಳೆ ವಿಮೆ ಯೋಜನೆ ಮತ್ತು ಪರಸ್ಪರ ಜಾನುವಾರು ವಿಮೆ ಯೋಜನೆಯನ್ನು ಜಾರಿಗೆ ತಂದಿದೆ. ಒಕ್ಕೂಟಗಳಲ್ಲಿ ನಡೆದ ಕಾರ್ಯಕ್ರಮಗಳನ್ನು ದಾನ್ ಪ್ರಗತಿ ಸಂದೇಶದಲ್ಲಿ ಮುದ್ರಿಸಿರುವ ದಾನ್ ಪ್ರಗತಿ ಸಂದೇಶವನ್ನು ಎಲ್ಲ ಸಂಘಗಳಿಗೂ ಮತ್ತು ವಿವಿಧ ಇಲಾಖೆಗಳಿಗೂ ಹಾಗೂ ಬ್ಯಾಂಕ್ಗೆ ವಿತರಿಸಲಾಗುತ್ತಿದೆ. ಸದಸ್ಯರ ಆರೋಗ್ಯದ ದೃಷ್ಟಿಯಿಂದ ಕಸ್ತೂರ್ಬಾ ಆಸ್ಪತ್ರೆ ಮತ್ತು ಸಿದ್ಧಗಂಗಾ ಆಸ್ಪತ್ರೆಯ ಮೂಲಕ 38 ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸಲಾಯಿತು. 3800 ಸದಸ್ಯರು ಇದರ ಉಪಯೋಗ ಪಡೆದುಕೊಂಡಿದ್ದಾರೆ. ಈ ವರ್ಷದಲ್ಲಿ 2 ಬಾರಿ ಒಕ್ಕೂಟದ ವತಿಯಿಂದ ಸಂಘದ ಸದಸ್ಯರಿಗೆ ಸೀಮಂತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇದರ ಜೊತೆಗೆ ರಾಷ್ಟ್ರೀಯ ಹಬ್ಬಗಳ ಕುರಿತು ಶಾಲೆಯಲ್ಲಿ ಪ್ರಬಂಧ ಸ್ಪರ್ಧೆ ಏರ್ಪಡಿಸಿದ್ದು, ಆ ಸ್ಪರ್ಧೆಯಲ್ಲಿ ಉತ್ತಮವಾಗಿ ಬರೆದಂತಹ ವಿದ್ಯಾರ್ಥಿಗಳಿಗೆ ಒಕ್ಕೂಟದಿಂದ ಬಹುಮಾನ ವಿತರಿಸಲಾಯಿತು. ಪ್ರತಿ ವರ್ಷ ನವೆಂಬರ್ ತಿಂಗಳಲ್ಲಿ ಚಳುವಳಿ ದಿನಾಚರಣೆಯನ್ನು ಸಂಘಗಳ, ಸಮೂಹಗಳ ಮತ್ತು ಒಕ್ಕೂಟದ ಮಟ್ಟದಲ್ಲಿ ಆಚರಿಸಲಾಗುತ್ತದೆ. ಇಡೀ ಹಕ್ಕಿ ಕಾರ್ಯಕ್ರಮ ಗಿಡ ನೆಡುವುದರ ಮೂಲಕ ಆಚರಿಸಲಾಯಿತು. ಹದಿಹರೆಯದ ಹೆಣ್ಣು ಮಕ್ಕಳಿಗೆ ಆರೋಗ್ಯ ಮತ್ತು ಸ್ವಚ್ಛತೆ, ಪೌಷ್ಟಿಕ ಆಹಾರ ಸೇವನೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿರುತ್ತೇವೆ. ಇದೇ ರೀತಿ ನಮ್ಮ ಚಿಲುಮೆ ಮಹಿಳಾ ಕಳಂಜಿಯಂ ಒಕ್ಕೂಟವು ಹಲವಾರು ಕಾರ್ಯಕ್ರಮಗಳನ್ನು ಮಹಿಳೆಯರ ಅಭಿವೃದ್ಧಿಗಾಗಿ ಶ್ರಮಿಸುತ್ತಾ ಬಂದಿದೆ.